ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಚಳಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಬೇಸಿಗೆ ಬಂದಿದೆ ಅಲ್ವಾ, ಎಲ್ಲರ ಮನೇಲೂ ಕೂಡ ಚಳಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ನಿಂಬು ಉಪ್ಪಿನಕಾಯಿ ಮಾಡಿ ಸಂಡಿಗೆ ಎಲ್ಲ ಮಾಡಿ ವರ್ಷಕ್ಕಾಗುವಷ್ಟು ಎತ್ತಿಟ್ಕೋತೀವಿ. ಸೊ ನಮ್ಮ ಮನೇಲಿ 6 ಮಂತ್ಗೆ ಆಗುವಷ್ಟು ಮಾಡಿದ್ದಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಅಗಸಿ ಬೀಜ ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿನ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಆ್ಯಂಡ್ ಚಳಕಾಯಿ ಉಪ್ಪಿನಕಾಯಿಗೆ ಅಗಸಿ ಬೀಜ ಹಾಕೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಸೊ ಪ್ಲೀಸ್ ಯಾರಾದ್ರೂ ಚೆಕ್ ಮಾಡೋ ಹಾಗಿದ್ರೆ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಹುಳಿ ಕೂಡ ಬರುತ್ತೆ. ಅಂಡ್ ಅಮ್ಮ ಇನ್ನೊಂದು ಪಾತ್ರೆಯಲ್ಲಿ ಚಳಕಾಯಿನ ಕ್ಲೀನ್ ಆಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ರು. ಕೆಲವ್ರ ಕಡೆ ಹೇಗ್ ಮಾಡ್ತಾರೆ ಅಂದ್ರೆ ಕುಟ್ಟಿ ಮಾಡ್ತಾರೆ, ಕೆಲವರು ಇಡಿನೇ ಹಾಕ್ತಾರೆ. ಸೊ ಇಡಿ ಹಾಕೋದು ಮಲೆನಾಡ್ ಕಡೆ, ಕುಟ್ಟಿ ಮಾಡೋದು ಉತ್ತರ ಕರ್ನಾಟಕ ಸ್ಟೈಲ್. ನಾವು ಈ ಸಾರಿ ಕುಟ್ಟಿ ಬೇಡ ಇಡಿನೇ ಹಾಕೋಣ ಅಂತ ಅನ್ಕೊಂಡಿದೀವಿ. ಸೊ ಹಾಗೆ ಮಾಡಿದೀವಿ ಕೂಡ, ನೀವು ನೋಡ್ಬೋದು. ಇನ್ನೊಂದ್ ಜಾರಲ್ಲಿ ಸ್ವಲ್ಪ ಅರ್ಶನದ ಪುಡಿ ರೆಡಿ ಮಾಡ್ಕೊಂಡಿದೀವಿ. ಅಂಡ್ 2 ಅರ್ಶನದ ಕೊಂಬನ ಕುಟ್ಟಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿರೋದು. ಅರ್ಶನದ ಕೊಂಬ್ ಹಾಕೋದ್ರಿಂದಾನೇ ತುಂಬಾ ಚೆನ್ನಾಗಿ ಬರುತ್ತೆ ಚಳಕಾಯಿ ಉಪ್ಪಿನಕಾಯಿ. ಸೊ ನೀವೊಮ್ಮೆ ಟ್ರೈ ಮಾಡಿ ನೋಡ್ಬೋದು. ತರ್ತರಿಯಾಗಿದ್ರು ಕೂಡ ನೋ ಪ್ರಾಬ್ಲಮ್, ಅದು ಎಲ್ಲ ಕರ್ಗುವಾಗ ಅಂಡ್ ಮೆಲ್ಟ್ ಆಗುತ್ತೆ ಅಲ್ವಾ, ತುಂಬಾ ಹುಳಿ ಕೊಡುತ್ತೆ. ಹಾಗೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಅಗಸಿ ಬೀಜ ಅದನ್ನೆಲ್ಲ ಹಾಕೊಂಡು ಏನೇನು ಪೇಸ್ಟ್ ಮಾಡಿದ್ವು ಅದನ್ನೆಲ್ಲ ಹಾಕೊಂಡಿದೀವಿ. ಹಾಗೆ ಅರ್ಶನದ ಪುಡಿ ಕೂಡ ಸೇರಿಸ್ಕೊಂಡಿದೀವಿ. ಚೆನ್ನಾಗಿ ಒಣ ಪುಡಿನೇ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಲೀನ್ ಆಗಿ. ಎಷ್ಟಾಗುತ್ತೋ ಅಷ್ಟು ಕದಡ್ತಾನೆ ಇರ್ಬೇಕು, ಅಂದ್ರೆ ಆಗ ಬೇಗ ಅಬ್ಸರ್ವ್ ಮಾಡುತ್ತೆ ಎಲ್ಲದನ್ನು ಕೂಡ. ಅಮ್ಮನ ಕೈಯಲ್ಲಿ ಏನ್ ಮಾಡಿದ್ರು ಕೂಡ ಅಮೃತಾನೇ ಅಲ್ವಾ, ಹಾಗೇನೆ ಈ ಉಪ್ಪಿನಕಾಯಿ ಕೂಡ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದಾರೆ. ಉತ್ತರ ಕರ್ನಾಟಕದವರೆಲ್ಲ ತುಂಬಾ ಜಾಸ್ತಿ ಖಾರ ತಿನ್ನೋದ್ರಿಂದ ಸ್ವಲ್ಪ ಖಾರನ ಜಾಸ್ತಿನೇ ಆಡ್ ಮಾಡ್ತಾರೆ. ಸೊ ಅದು ಹುಳಿ ಆಗುವಾಗ ತುಂಬಾನೇ ಚೆನ್ನಾಗಾಗುತ್ತೆ, ಸರಿಯಾಗಿ ಹೋಗುತ್ತೆ. ಒಂದು ಹಿಡಿಯಷ್ಟು ಉಪ್ಪು ಹಾಕೊಂಡಿದ್ದಾರೆ. ಹಾಗೆ ಒಂದು ಚೊಂಬಷ್ಟು ನೀರು ಕೂಡ ಆಡ್ ಮಾಡ್ತಾರೆ. ಇದು ಸಾಕಾಗಲ್ಲ, ಇನ್ನು ಕೂಡ ನೀರನ್ನ ಆಡ್ ಮಾಡ್ತಾರೆ, ಅಂದ್ರೆ ಕಲಿಸ್ಕೊಳ್ತಾ ಇದ್ದಾರೆ. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕದಡ್ತಾನೆ ಇರ್ಬೇಕು. ನೀವು ಬಿಸಿಲಲ್ಲಿ ಇಟ್ಟರು ಕೂಡ ಅದನ್ನ ಕದಡ್ತಾನೆ ಇರ್ಬೇಕು ಆಗಾಗ, ಆಗ್ಲೇ ಬೇಗ ಅಬ್ಸರ್ವ್ ಆಗುತ್ತೆ. ಹಾಗೆ ಅಂಡ್ ಈ ಉಪ್ಪಿನಕಾಯಿ ಇದ್ರೆ ಸಾಕು, ಅನ್ನ ಸಾಂಬಾರ್ ಉಪ್ಪಿನಕಾಯಿ, ಚಳಕಾಯಿ ಉಪ್ಪಿನಕಾಯಿ ಇದ್ರೆ ಸಾಕು, ಬೇರೆ ಏನು ಬೇಡ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಇರುತ್ತೆ ಇದು. ಮತ್ತೆ ಒಂದು ಚೊಂಬಷ್ಟು ನೀರನ್ನ ಆಡ್ ಮಾಡಿದ್ದಾರೆ, ನೋಡ್ಬೋದು. ಅಂಡ್ ಈ ಉಪ್ಪಿನಕಾಯಿಗೆ ನೀರನ್ನ ಜಾಸ್ತಿ ಹಾಕಿದಷ್ಟು ಬೇಗ ಹೊಂದ್ಕೊಳ್ಳುತ್ತೆ, ಹುಳಿ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಯಾವುದೇ ರೀತಿ ಕೂಡ ಹಾಳಾಗಲ್ಲ. ತುಂಬಾ ಗಟ್ಟಿ ಮಾಡೋದ್ರಿಂದ ಬೇಗ ನಮ್ಗೆ ಹುಳಿ ಸಿಗಲ್ಲ ತಿನ್ಲಿಕ್ಕೆ. ನೋಡ್ಬೋದು ಹೇಗಾಗಿದೆ ಅಂತ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಅಮ್ಮ ಅದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ತಾರೆ. ಆಮೇಲೆ ನೀವು ಪ್ಲಾಸ್ಟಿಕ್ ಪಾತ್ರೆನೇ ಬಾಟಲ್ನ ಯೂಸ್ ಮಾಡಿ, ಡಬ್ಬಿನ. ಉಪ್ಪಿನಕಾಯಿಗೆಲ್ಲ ಆಕ್ಚುಲಿ ಸ್ಟೀಲ್ ಪಾತ್ರೆ ಮತ್ತೆ ಹಾಗೆ ಸಿಲ್ವರ್ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಬೇಗ ಉಪ್ಪಿನಕಾಯಿ ಕೂಡ ಹಾಳಾಗುತ್ತೆ, ಅಂದ್ರೆ ಸಾಫ್ಟ್ ಆಗಿಬಿಡುತ್ತೆ, ತಿನ್ನಕ್ಕೆ ಸರಿ ಆಗಲ್ಲ. ಮತ್ತೆ ಪಾತ್ರೆ ಕೂಡ ಬೇಗ ಹಾಳಾಗ್ಬಿಡುತ್ತೆ, ಯಾಕಂದ್ರೆ ಉಪ್ಪು, ಅರ್ಶನ ಮತ್ತೆ ಖಾರದ ಪುಡಿ ಹಾಕಿರೋದ್ರಿಂದ. ಒಂದು ಡಬ್ಬಿ ಆಗಿದೆ. ಇವಾಗ ಅಮ್ಮ ಮಾಡಿದ ಚಳಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು. ಈ ಉಪ್ಪಿನಕಾಯಿನ ಎಲ್ಲಿ ಬಿಸಿಲು ಬರುತ್ತೋ ಆ ಜಾಗದಲ್ಲಿ ಡೈಲಿ ಎತ್ತಿ ಇಡಬೇಕು. ಸೊ ಆಗ ನಿಮ್ಗೆ ಒಂದು 7 ದಿವಸಕ್ಕೆ ರೆಡಿ ಆಗಿಬಿಡುತ್ತೆ ಉಪ್ಪಿನಕಾಯಿ. ನೋಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸೊ ಪ್ಲೀಸ್ ಕೊನೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.